ನನಗನ್ಸುತ್ತೆ ನೀವು ಈ ರಾಜ್ಯದಲ್ಲಿ ಎಷ್ಟೋ ಜನ ಮುಖ್ಯಮಂತ್ರಿಗಳನ್ನ ನೋಡಿದ್ದೀರಿ, ಬಹಳ ಮುಖ್ಯಮಂತ್ರಿ ನೋಡಿದ್ದೀರ. ಒಂದ್ಸರಿ ನೋಡಿ, ಇವಾಗ ನಿಮ್ಮ ಮನೆಯಲ್ಲಿ ನೀವು ಸಾಲ ಮಾಡಬೇಕಾದ್ರೆ ನಿಮ್ಮ ಮನೇಲಿ ಏನಂತಾರೆ? ನಿಮ್ಮ ಮನೆಯಲ್ಲಿ ಮೈಸೂರು ಇರ್ತಾರೆ, ಮಕ್ಳು ಇರ್ತಾರೆ, ಅವ್ರು ಹೇಳ್ತಾರೆ, ಅಪ್ಪ ಸಾಲ ಮಾಡಿ ನಮ್ಮ ತಲೆಮೇಲೆಲ್ಲ ಹಾಕ್ಬೇಡಪ್ಪ, ನೋಡ್ಕೊಂಡು ಸಾಲ ಮಾಡು ಅಂತ ಹೇಳ್ತಾರ ಇಲ್ಲ? ಸಾಲ ಮಾಡ್ಬೇಕಾದ್ರೆ ಎಷ್ಟು ಯೋಚನೆ ಮಾಡ್ತೀವಿ. ನಾಳೆ ನಮ್ಮ ಮನೆನೇ ಹೊರಟೋಗ್ತದೋ, ನಮ್ಮ ಮನೇಲಿ ಒಡವೆ ಹೊರಟೋಗ್ತದೋ, ನಮ್ಮ ಹೊಲ ಹೊರಟೋಗ್ತದೆ. ಎಷ್ಟು ಈ ರಾಜ್ಯದಲ್ಲಿ 10 ಜನ ಮುಖ್ಯಮಂತ್ರಿಗಳು ಎಷ್ಟು ಸಾಲ ಮಾಡೋರು? ಸಿದ್ದರಾಮಯ್ಯ ಒಬ್ಬರೇ ಸಾಲ 10 ಜನ ಯಾರಿಲ್ಲ? ಕೆ.ಸಿ. ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ನಿಜಲಿಂಗಪ್ಪ, ದೇವರಾಜ ಅರಸ್, ವೀರಪ್ಪ ಮೊಯ್ಲಿ, ಎಲ್ಲ ಯಡಿಯೂರಪ್ಪನವ್ರಿಗೂ ಬೊಮ್ಮಾಯಿವರೆಗೂ ಎಷ್ಟು ಜನ ಸಾಲ ಮಾಡೋರು? ಅದೆಲ್ಲ ಟೋಟಲ್ ಹಾಕಿದ್ರೆ ಇವರು ಅದಕ್ಕಿಂತ ಜಾಸ್ತಿ ಸಾಲ ಮಾಡೋ ಒಬ್ಬರೇ ಸಿದ್ದರಾಮಯ್ಯ ಒಬ್ಬರೇ. ಈಗ ಮತ್ತೆ 1 ಲಕ್ಷ ಕೋಟಿ, 1 ಲಕ್ಷ ಅಲ್ಲ 1 ಲಕ್ಷ ಕೋಟಿ, 0 ಬರೆಯಕ್ಕಾಗಲ್ಲ ನಿಮ್ಮ ಕೈಲಿ. ಮತ್ತೆ ಸಾಲ ಈಗ ಈ ಮನುಷ್ಯ 3 ವರ್ಷದಲ್ಲಿ 3 ಲಕ್ಷ ಕೋಟಿ. ಹಿಂದೆ ಇದ್ದವರು 1 ಲಕ್ಷ ಕೋಟಿ ಸಾಲ ಮಾಡಲಿಲ್ಲ ಎಲ್ಲ ಮುಖ್ಯಮಂತ್ರಿಗಳು. ಆ ಪರಿಸ್ಥಿತಿ ಇವತ್ತು ಇದೆ. ಇವತ್ತು ಸರ್ಕಾರ ಒಂದು ನ್ಯಾಯಿಕವಾಗಿ ನಡೆದಿದ್ರೆ ಇದು ಮಾಡೋ ಅವಶ್ಯಕತೆ ಇರಲಿಲ್ಲ.